ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಚಿನ್ನಯ್ಯನಿಗೆ ಗನ್ಮ್ಯಾನ್ ಕೊಡಬೇಕು, ರಕ್ಷಣೆ ಕೊಡಬೇಕು ಅಂತ ಹೇಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಚಿನ್ನಯ್ಯನ ರಕ್ಷಣೆ ನೀಡಬೇಕು ಅಂತ ಹೇಳಿ ಜಯಂತ್ ಟಿ ಮನವಿ ಮಾಡಿದ್ದಾರೆ. ಸಿಎಂ ಹಾಗೂ ಡಿಜಿಪಿಗೆ ಪತ್ರವನ್ನು ಬರೆದಿದ್ದಾರೆ ಜಯಂತ್ ಟಿ. ಬುರುಡೆ ಗ್ಯಾಂಗ್ನಿಂದ ಜೀವ ಬೆದರಿಕೆ ಇದೆ ಅಂತ ಹೇಳಿ ಚಿನ್ನಯ್ಯ ಹೇಳಿದ್ದಾನಂತೆ. ಈ ಬಗ್ಗೆ ಸೂಕ್ತ ತನಿಖೆ ನಡೆಸಬೇಕು ಅಂತ ಹೇಳಿ ಜಯಂತ್ ಟಿ ಮನವಿ ಮಾಡಿದ್ದಾರೆ. ರಕ್ಷಣೆ ಬೇಕಿರೋದು ಚಿನ್ನಯ್ಯನಿಗೆ, ಮನವಿ ಮಾಡಿದ್ದು ಜಯಂತ್ ಟಿ. ಕಾರಣ ಚಿನ್ನಯ್ಯನಿಗೆ ರಕ್ಷಣೆ ಬೇಕು ಅಂತ ಹೇಳಿ, ಚಿನ್ನಯ್ಯನಿಗೆ ಬೆದರಿಕೆ ಇದೆ ಬುರುಡೆ ಗ್ಯಾಂಗ್ನಿಂದ ಅಂತ ಹೇಳಿ. ಬುರುಡೆ ಗ್ಯಾಂಗ್ ಯಾವುದು ಹಾಕಿದ್ರೆ ಯಾವುದು ಬುರುಡೆ ಗ್ಯಾಂಗ್? ನಿಜಕ್ಕೂ ಕೂಡ ಇದು ನಾವೆಲ್ಲ ಬುರುಡೆ ಗ್ಯಾಂಗ್ ಅಂತ ತೋರಿಸ್ತಾ ಇದ್ದೀವಿ ಇವರನ್ನೇ, ಚಿನ್ನಯ್ಯನನ್ನು, ಜಯಂತ್ ಟಿಯನ್ನು, ಮಟ್ಟಣ್ಣವರನ್ನು, ತಿಮ್ಮರೋಡಿಯನ್ನು, ಹೀಗೆ ಅನನ್ಯ ಭಟ್ ತಾಯಿ ಅಂತ ಹೇಳಿಕೊಂಡಿದ್ರಲ್ಲ ಸುಜಾತ ಭಟ್ಟನ್ನು, ವಿಠಲ್ಗೌಡ, ಹೀಗೆ. ಬಟ್ ಈ ಬುರುಡೆ ಗ್ಯಾಂಗ್ನಿಂದಲೇ ಇವರಿಗೆ ಬೆದರಿಕೆ ಇದೆ ಅಂತ ಹೇಳಿದ್ರೆ ಯಾವ ಬುರುಡೆ ಗ್ಯಾಂಗ್ ಅದು ಅಂತ ನೋಡಬೇಕಾಗಿದೆ. ಬಟ್ ಜಯಂತ್ ಟಿ ಡಿಜಿಪಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ. ಆರೋಪಿ ಚಿನ್ನಯ್ಯ ಇಷ್ಟು ದಿನಗಳ ಕಾಲ ಜೈಲಿನಲ್ಲಿದ್ದ. ಕಳೆದ ಕೆಲ ದಿನಗಳ ಹಿಂದಷ್ಟೇ ಆತ ಬಿಡುಗಡೆಯಾಗಿದ್ದಾನೆ ಜಾಮೀನಿನ ಆಧಾರದ ಮೇಲೆ. ಚಿನ್ನಯ್ಯ ಹೊರಬಂದ ಬಳಿಕ ಆತನಿಗೆ ರಕ್ಷಣೆ ಬೇಕಾಗಿತ್ತೆ, ಹೀಗಾಗಿ ಆತ ಹೊರಬಂದಿದ್ದಾನೆ, ರಕ್ಷಣೆ ಬೇಕಿದೆ. ಬುರುಡೆ ಗ್ಯಾಂಗ್ನಿಂದ ಥ್ರೆಟ್ ಇದೆ, ಭಯ ಇದೆ ಅಂತ ಹೇಳಿ ಜಯಂತ್ ಟಿ ತಿಳಿಸಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ. ಆದಿತ್ಯ, ಬುರುಡೆ ಗ್ಯಾಂಗ್ನಿಂದ ಜೀವ ಬೆದರಿಕೆ ಇದೆ ಅನ್ನೋ ರೀತಿಯಲ್ಲಿ ಅಥವಾ ಭಯ ಇದೆ ಅನ್ನೋ ರೀತಿಯಲ್ಲಿ ಪತ್ರ ಬರೆದಿದ್ದಾರೆ. ಈ ಬುರುಡೆ ಗ್ಯಾಂಗ್ ಅಂದರೆ ಅಂತ ಹೇಳಿದರೆ ಯಾರು ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ. ಜೊತೆಗೆ ಈಗ ರಕ್ಷಣೆ ಕೋರಿ ಚಿನ್ನಯ್ಯ ಮನವಿಯನ್ನು ಸಲ್ಲಿಸಬೇಕಾಗಿತ್ತು. ಖುದ್ದು ತನಗೆ ಭಯ ಇದ್ದರೆ ಆತನೇ ಬಂದು ಸಲ್ಲಿಸಬೇಕಾಗಿತ್ತು. ಜಯಂತ್ ಟಿ ಯಾಕೆ ಇಲ್ಲಿ ಮಧ್ಯ ಈ ಎಲ್ಲ ರಾಯಭಾರವನ್ನು ವಹಿಸ್ಕೊಂಡಿದ್ದಾರೆ ಅಂತ? ದಶರಥ್, ಹೌದು, ಚಿನ್ನಯ್ಯ ಬಿಡುಗಡೆಯಾದ ಬಳಿಕವೂ ಈಗ ಮತ್ತೆ ಅನೇಕ ಹೈಡ್ರಾಮಾಗಳಿಗೆ ಈ ಪ್ರಕರಣ ಸಾಕ್ಷಿ ಆಗ್ತಾ ಇದೆ. ಚಿನ್ನಯ್ಯ ಬಿಡುಗಡೆಯಾಗಿ ಆತ ಮೊದಲು ಹೋಗಿ ಮಾಡುವಂತ ಕೆಲಸ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಹೋಗಿ ನನಗೆ 5 ಪ್ರಮುಖವಾಗಿ ಜಯಂತ್ ಟಿ, ಮಹೇಶ್ ರೆಡ್ಡಿ ತಿಮ್ಮರೋಡಿ, ಗಿರೀಶ್ ಮಠಣ್ಣವರ್, ಸಮೀರ್ ಎಂ ಡಿ, ವಿಠಲ್ಗೌಡರಿಂದ ನಂಗೆ ಜೀವ ಬೆದರಿಕೆ ಇದೆ, ಸೊ ನಂಗೆ ರಕ್ಷಣೆಯನ್ನ ನೀಡಬೇಕು, ನಾನು ಧರ್ಮಸ್ಥಳದ ಲಾಡ್ಜ್ ಒಂದರಲ್ಲಿ ವಾಸ್ತವ್ಯ ಇದ್ದೀನಿ ಅನ್ನುವಂತ ರೀತಿಯಲ್ಲಿ ಆತ ಒಂದು ದೂರನ್ನ ಕೊಟ್ಟಿದ್ದ. ಈ ಬೆನ್ನಲ್ಲೇ ಇದೀಗ ಜಯಂತ್ ಟಿ ಅವರು ಮುಖ್ಯಮಂತ್ರಿ ಮತ್ತು ಡಿಜಿಪಿ ಅವರಿಗೆ ಪತ್ರ ಬರೆದಿದ್ದಾರೆ. ಈ ತರ ಆರೋಪ ಮಾಡ್ತಾ ಇರುವಂತದ್ದೇ ಒಂದು ಹುನ್ನಾರ, ಯಾರೋ ಇದರಿಂದ ಈ ತರ ಒತ್ತಡ ಹೇರಿ ಈ ತರ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ ಅನ್ನುವಂಥದ್ದು ಇವರ ಆರೋಪ ಈಗ ಸದ್ಯ ಜಯಂತ್ ಟಿ ಅವರದ್ದು. ಸೊ ಹಾಗಾಗಿ ಆತನಿಗೆ ಸರ್ಕಾರ ಒಂದು ಗನ್ಮ್ಯಾನ್ ಅನ್ನ ಕೊಡುವಂತದ್ದು ಒಳ್ಳೆಯದು. ಯಾಕಂದ್ರೆ ಆತ ಹೊರಗಡೆ ಬಂದ ಮೇಲೆ ನಾವು ಆತನ ಸಂಪರ್ಕವನ್ನೇ ಮಾಡಿಲ್ಲ, ನಾವು ಯಾವುದೇ ರೀತಿ ಆತನನ್ನ ಭೇಟಿ ಆಗಿಲ್ಲ. ಸೊ ಹಾಗಾಗಿ ಸಿಎಂ ಮತ್ತು ಡಿಜಿಪಿ ಸರ್ಕಾರ ಇವರಿಗೆ ಗನ್ಮ್ಯಾನ್ ಅನ್ನ ಕೊಡಬೇಕು ಅನ್ನುವಂತ ರೀತಿಯಲ್ಲೂ ಕೂಡ ಅವರು ಮನವಿಯನ್ನ ಮಾಡಿದ್ದಾರೆ. ಮತ್ತು ಆತ ಏನೀಗ ಬೆಳ್ತಂಗಡಿ ಠಾಣೆಗೆ ದೂರನ್ನ ನೀಡಿದಾನೋ ಇದೊಂದು ಅಪರಾಧಿಕ ಪಿತೂರಿ ಅನ್ನುವಂತ ರೀತಿಯಲ್ಲೂ ಕೂಡ ಜಯಂತ್ ಟಿ ಆ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಮತ್ತು ಇದರ ಬಗ್ಗೆ ಸರಿಯಾದ ತನಿಖೆಯನ್ನ ಮಾಡಬೇಕು ಅನ್ನುವಂತ ರೀತಿಯಲ್ಲೂ ಕೂಡ ಅವರು ಸದ್ಯ ಮನವಿಯನ್ನ ಮಾಡಿರೋದು. ಯಾಕಂದ್ರೆ ಈ ಚಿನ್ನಯ್ಯ 12 ಷರತ್ತುಗಳನ್ನ ಆತನಿಗೆ ನ್ಯಾಯಾಲಯ ನೀಡಿತ್ತು. 2 ದಿನಕ್ಕೊಮ್ಮೆ ಆತ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಬರಬೇಕಾಗಿದೆ ಮತ್ತು ಕೋರ್ಟ್ ಸುಪರ್ದಿಯನ್ನ ಬಿಟ್ಟು ಆತ ಹೊರಗಡೆ ಹೋಗ್ಲಿಕ್ಕೆ ಆತನಿಗೆ ಅವಕಾಶ ಇಲ್ಲ. ಹಾಗಾಗಿ ಆತ ಈ ಸಂದರ್ಭದಲ್ಲಿ ಧರ್ಮಸ್ಥಳದಲ್ಲಿ ವಾಸ್ತವ್ಯವನ್ನ ಹೂಡಿದ್ದಾನೆ. ಈಗ ಆತ ದೂರು ನೀಡಿರೋದು ಯಾರದ್ದು ಒಂದು ಒತ್ತಡದಿಂದ ಅನ್ನುವಂತ ರೀತಿಯಲ್ಲಿ, ಮತ್ತು ಯಾರೋ ಚಿನ್ನಯ್ಯನಿಗೆ ಅಪಾಯವನ್ನ ಉಂಟು ಮಾಡಿ ಅದನ್ನ ಹೋರಾಟಗಾರರ ಮೇಲೆ ಹಾಕೋದಕ್ಕೆ ಹುನ್ನಾರ ಮಾಡಿದ್ದಾರೆ ಅನ್ನುವಂಥದ್ದನ್ನ ಕೂಡ ಜಯಂತ್ ಟಿ ಅವರು ಸದ್ಯ ಆರೋಪ ಮಾಡಿರೋದು. ಸೊ ಸರ್ಕಾರಕ್ಕೆ ಈಗ ಅವರು ಮನವಿಯನ್ನ ಮಾಡಿದ್ದಾರೆ. ಒಂದ್ ಕಡೆಯಿಂದ ಬೆಳ್ತಂಗಡಿ ಪೊಲೀಸರಿಗೆ ಚಿನ್ನಯ್ಯ ದೂರು ನೀಡಿದ್ದಾನೆ. ಹಾಗಾಗಿ ಎಲ್ಲ ವಿಚಾರವನ್ನ ಆಧಾರವಾಗಿಟ್ಕೊಂಡು, ಈ ದೂರುಗಳನ್ನ ಆಧಾರವಾಗಿಟ್ಕೊಂಡು ಯಾವ ತರ ಕ್ರಮವನ್ನ ವಹಿಸಲಾಗುತ್ತೆ ನೋಡ್ಬೇಕಾಗಿದೆ. ಓಕೆ, ಥ್ಯಾಂಕ್ ಯು ಆದಿತ್ಯ ನಿಮ್ಮಲ್ಲ ಮಾಹಿತಿಗೆ.